ಉಡುಪಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಂಥದ್ದೇ ನೀವು ಹರಿಕತೆ ಹೇಳಬೇಡಿ ನಿಲ್ಲಿಸಿ ಅಂತ ಹೇಳಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸ್ಪೀಕರ್ ಅವರು ಉಡುಪಿ ಜನರ ಕ್ಷಮೆ ಕೇಳಬೇಕು ಅಂತೇಳಿ ಅವರು ಒತ್ತಾಯಿಸಿದ್ದಾರೆ. ಸೊ ಏನು ಹೇಳ್ತೀವಿ? ನೋಡಿ, ಒಂದು ಅಸೆಂಬ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಇರುವಂಥದ್ದು. ಇದರಲ್ಲಿ ಕುಟುಂಬದ ರೀತಿ ಇದ್ದಾಗ ಆ ಕುಟುಂಬ ಹೇಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಒಂದು ಸಭಾಧ್ಯಕ್ಷ ನನ್ನ ಜವಾಬ್ದಾರಿ ಆಗಿದೆ. ಅದರ ಒಳಗಡೆ ಏನಾಗಿದೆ ಅದು ಆಗಿದೆ. ಅದ್ರ ಬಗ್ಗೆ ಹೊರಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನೆಲ್ಲರಿಗೂ ಹೇಳೋದಿಷ್ಟೇ, ದಕ್ಷಿಣ ಕನ್ನಡ ಕರಾವಳಿಗೆ ವಿಶೇಷವಾದ ಗೌರವ ಇತ್ತು ಹಿಂದೆ. ಅದು ಎ ಜಿ ಕೊಡ್ಗಿ ಇರಲಿ, ಜಿ ಎಸ್ ಆಚಾರ್ಯ ಇರಲಿ, ಬ್ಲೇಸ್ ಎಂ ಡಿಸೋಜ ಇರಲಿ, ಬಿ ಎ ಮೊಯ್ದೀನ್ ಇರಲಿ, ಜಯರಾಮ್ ಶೆಟ್ಟಿ ಇರಲಿ, ಅಂಗಾರ ಇರಲಿ, ಯೋಗೇಶ್ ಭಟ್ ಇರಲಿ, ಎಲ್ಲ ಶಾಸಕ ಇಡೀ ರಾಜ್ಯದ ಬೇರೆ ಶಾಸಕರೆಲ್ಲರೂ ಕೂಡ ಅದಕ್ಕೆ ಒಂದು ಮಧ್ವರಾಜರು ಇರಲಿ, ಪ್ರತಾಪ್ ಚಂದ್ರ ಶೆಟ್ಟರ್ ಇರಲಿ, ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ, ಸಜ್ಜನಿಕೆಯ, ಸರಳತೆಯ ಶಾಸಕರೆಂಬ ವಿಶೇಷ ಗೌರವ ಕರಾವಳಿಯವರಿಗಿದೆ ಇತ್ತು. ಎಲ್ಲ ಶಾಸಕರು ಆ ಗೌರವ ಮತ್ತು ಉಳಿಸಬೇಕಂತೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, ಸರ್ಕಾರದ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನನಗೆ ಸ್ಪೀಕರ್ ಆಗಿ ಎಲ್ಲ ಕೂಡ ಮಾತಾಡಲಿಕ್ಕೆ ಎಲ್ಲಂಥದ್ದು ಆಗೋದು ಕೂಡ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಇನ್ನೊಂದಿರ್ಬೋದು. ಸಂವಿಧಾನದ ಪೋಸ್ಟಲ್ಲಿ ಇದ್ದುಕೊಂಡು ಅದರ ಬಗ್ಗೆ ಬೆಚ್ಚ ಹಾಕಲಿಕ್ಕೆ ಆಗೋದು. ನಾನೆಷ್ಟು ಹೇಳೋದು, ಸರ್ಕಾರ ಅದನ್ನು ಬಗ್ಗೆ ಚರ್ಚಿಸಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು. ನಾನು ಹೇಳಿದ್ದೇನಲ್ಲ, ಈಗ ನಾನು ಈ ಕರ್ನಾಟಕ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಶಾಸಕರೌದು ಇದರಲ್ಲಿ ಅಲ್ವಾ. ನಾನು ಶಾಸಕನಾಗಿದ್ದಿದ್ದರೆ ಅಥವಾ ಸರ್ಕಾರದಲ್ಲಿ ನನ್ನ ಅಭಿಪ್ರಾಯ ಇತ್ತು, ಅದಕ್ಕೆ ಇದು ಮಾಡ್ಬೋದಿತ್ತು. ಈ ಸ್ಥಾನದಲ್ಲಿ ಇದ್ದುಕೊಂಡು ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ನಾನು ಪಬ್ಲಿಕಲ್ಲಿ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಸಚಿವೆಯನ್ನು ಹೇಳಬೇಕಾ ಅದನ್ನು ನಾವು ಹೇಳಿದ್ದೇವೆ. ಅಂದರೆ ಗೌರ್ಮೆಂಟು ನಿರ್ಧಾರ ತಗೋಬೇಕು ಅಂತಂದರೆ ಏನು ಅರ್ಥ ಏನಂದರೆ ಒಂದು ಅದ್ರ ಅಲೋ ಮಾಡುವಂಥದ್ದು ಅಂತ ಅವ್ರ ಡಿಸಿಷನ್ ತಗೋಬೇಕಂತಾನ ಅಲ್ಲ, ಏನು ನಿಮ್ಮ ಅರ್ಥ ಏನಂತ ನೀವು? ಅಲ್ಲ, ಅದನ್ನೇನಿರಲ್ಲ, ಸಕಾರಾತ್ಮಕವಾದ ನಿಲುವು ಇರಬೇಕು. ಸಕಾರಾತ್ಮಕ ಯಾವ ರೀತಿಯಿಂದ? ಯಾವುದೊಂದು ರೀತಿಯಿಂದ ಇರಲಿ. ಅಂದರೆ ಕೊಡದೇ ಇರ್ಬೋದು, ಅಲೋ ಮಾಡ್ಬೋದು, ಅವ್ರಿಗೆ ಬಿಟ್ಟದಂತನ? ಯಾವುದು ಅಲೋ ಮಾಡಿ ಸರಿಯಾದ ತಡಲಿ ಒಂದು ನಿರ್ಧಾರ ತಗೋಬೇಕಂತಾನ? ಇಡೀ ಊರವರು ಅಧಿಕಾರಿ ಎಲ್ಲರೂ ಕೂಡ ಸಂತೋಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದೆಲ್ಲ ಸರ್ಕಾರದ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಅಧಿವೇಶನದ ಸಂದರ್ಭದಲ್ಲಿ ವಿಧೇಯಕೆಲ್ಲ ಬರುವಾಗ ಚರ್ಚೆ ಆಗೋದು ಸ್ವಾಭಾವಿಕ ಇದರಲ್ಲಿ ಅಲ್ವಾ. ಆವಾಗ ಏನು ಹೇಳ್ತಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಏನು? ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಯಾರು ಸರಿ ತಪ್ಪಂತೇಳಿ ಅದನ್ನು ನಾವು ರೆಕಾರ್ಡ್ ನೋಡಿಕೊಂಡು ಅದನ್ನು ಬಗೆಹರಿಸುವಂಥ ವಿಚಾರ ಇತ್ತು. ಅದು ಏನು ಕೂಡ ಇಲ್ಲ. ಏಕದಮ್ಮಲ್ಲಿ ಬೊಬ್ಬೆ ಹಾಕುವಂಥದ್ದು, ಇನ್ನಿಚ್ಚರ ಹಾಕುವಂಥ ಗದ್ದಲ ಮಾಡಿದರೆ, ನಾನು ಸ್ಪೀಕರ್ ಆಗಿ ನನ್ನ ನಿಯಮ ಏನಿದೆ, ನನ್ನದು ಒಂದು ಕೆಲಸ ಏನಿದೆ, ಸ್ಪೀಕರ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಯಾವಾಗಲೂ ಕೂಡ ಒಂದು ಬಾವಿಗೆ ಬರಬೇಕಾದ್ರೆ ಪ್ರತಿಪಕ್ಷದ ನಾಯಕರು ಅದಕ್ಕೆ ಸೂಚನೆ ಕೊಟ್ಟಾಗ ಇದು ಬರಬೇಕು. ಪ್ರತಿಪಕ್ಷದ ನಾಯಕರು ಮಾತಾಡಲಿಕ್ಕೆ ಹೊರಟು ಸುಮ್ಮನೆ ಕೂತು ಬೇರೆಯವರಿಗೆ ಹೇಳ್ತಾರೆ. ಅಲ್ಲಿ 5-10 ನಿಮಿಷದ ಗದ್ದಲ ನಡೀತಾ ಇವತ್ತು ಇದೆ. ಸುಮ್ಮನೆ ಕೂತು ಅದನ್ನು ಚರ್ಚೆ ಮಾಡು ಅಂತ ನಾನು ಹೇಳಿದ್ರು ಕೂಡ ಸುಮ್ಮನೆ ಕೂತ್ಕೊಂಡ್ರಲ್ಲ, ಕೂತು ಚರ್ಚೆ ಮಾಡಿ ಯಾರು ಏನು ಹೇಳಿದ್ರು, ಏನಾಯಿತು, ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡಿಕೊಂಡು ಹೋದ್ದು, ಅದಕ್ಕೆ ಅವಕಾಶನೇ ಇಲ್ಲ. ಪ್ರತಿಪಕ್ಷ ನಾಯಕರಿಗೂ ಗೊತ್ತಿಲ್ಲದೆ ನೇರವಾಗಿ ಬಾವಿಗೆ ಬಂದಾಗ ನನ್ನ ನಿಯಮ ಏನಿದೆ, ಸ್ಪೀಕರ್ ನನ್ನ ಕೆಲಸ ಮಾಡಲೇಬೇಕಲ್ಲ. ಆದ ಪ್ರತಿಯೊಬ್ಬರು ಕೂಡ ಅವರವರ ವಿಚಾರವನ್ನು ಜವಾಬ್ದಾರಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಒಂದು ಸಂದರ್ಭದಲ್ಲಿ. ಇನ್ನೊಬ್ಬರನ್ನು ದೋಷಣೆ ಮಾಡೋದು ಸುಲಭ. ಅವರವರ ಜವಾಬ್ದಾರಿ ಏನಿತ್ತು, ಅವರೇ ಎಲ್ಲಿ ತಪ್ಪಿ ಹೋಗಿದ್ದಾರೆ ಅದನ್ನೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಬೇಕು. ನಾನು ನೋಡಿ ಅವರೇ ಮಾತಾಡಿದೆ ಹೇಗೆ ಅದನ್ನು ನಾನು ಹೇಳ್ದಲ್ಲ, ಮಾತಾಡಿದೆ ಯಾವಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಅವರೇ ಸುಮ್ಮನೆ ಕೂತ್ಕೊಂಡು ವಿಚಾರ ಮತ್ತೊಮ್ಮೆ ಕೇಳಿ ಮತ್ತೆ ನಮ್ಗೆ ಏನಾದರೂ ರೂಲಿಂಗ್ ಕೊಡ್ಬೇಕು, ಏನಾದರೂ ಹೇಳ್ಬೋದು, ರೆಕಾರ್ಡ್ ನೋಡಿ ಏನು ಹೇಳಿದ್ದಾರೆ. ಆಗ ಅವ್ರು ಏನಾದ್ರು ನಾಗೆಲ್ಲ ಹೇಳಿದ್ವಿ ಏನಾದ್ರು ನಡೀತದೆ ಇದು. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ನಾನು 5 ನಿಮಿಷದಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಸುಮ್ಮನೆ ಕೂತ್ಕೊಂತ ಸೈಲೆಂಟಾಗಿ ಅದು ಏನಿಲ್ಲ, ಬರೀ ಎಲ್ಲ ಇದ್ದು ನಿಂತು ಮಾತಾಡೋದು. ಸಡನ್ನಾಗಿ ಬಾವಿಗೆ ಬಂದಾಗ ಆಗ ಸ್ಪೀಕರ್ ಏನಂತ ತೋರಿಸ್ಬೇಕಲ್ಲ, ಏನೋ ನನ್ನ ನಿಯಮಗಳು ಏನಂತ ತೋರಿಸಲೇಬೇಕಲ್ಲ. ಇಲ್ಲ ನಾನು ಎಲ್ಲರಿಗೂ ಅಭ್ಯಾಸ ಆಗ್ತಿರ್ತದೆ ಇದೇ ರೀತಿ. ನಮಗೆ ಇನ್ನೂ 3 ಬಿಲ್ ಇತ್ತು. ಸಾಮಾಜಿಕ ಬಹಿಷ್ಕಾರ ಬಿಲ್ ಉಂಟು, ಒಳ ಮೀಸಲಾತಿ ಬಿಲ್ ಉಂಟು. ಇದು ಪರಿಷತ್ತಿಗೆ ಹೋಗಬೇಕು, ಅಲ್ಲಿ ಚರ್ಚೆ ಆಗಬೇಕು. ನಾನು ಇದರಿಂದ ಟೈಮ್ ಫ್ರೇಮ್ ನನ್ನ ಜವಾಬ್ದಾರಿ ನೋಡಬೇಕಲ್ಲ. ಇಲ್ಲಿ ಬಿಲ್ ಪಾಸ್ ಮಾಡಿ ಅಲ್ಲಿ ಕಲಿಸ್ಬೇಕು, ಅಲ್ಲಿ ಪಾಸ್ ಮಾಡಬೇಕು, ಈ ಟೈಮಲ್ಲಿ ನಾವು ಮುಗಿಸ್ಬೇಕು.
ಆ ಸಂದರ್ಭ ನಾವು ಹೇಳಿದಾಗ ಅದನ್ನು ಕೂತ್ಕೊಂಡ್ರೆ ಆಗ ಅವ್ರಿಗೆ ಕ್ಲಾರಿಫಿಕೇಶನ್ ಅಂತ ಕೇಳಿದರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಎಲ್ಲೋ ಬರ್ತದೆ, ಅದಕ್ಕೆ ಏನದೊಂದು ಹೇಳ್ಬೋದು. ಏನು ಕೂಡ ಅವ್ರಿಗೆ ಬರೇ ಗದ್ದಲ ಮಾಡಿಕೊಂಡು ಪ್ರತಿಪಕ್ಷ ನಾಯಕರು ಕೂಡ ಗೊತ್ತಿಲ್ಲ, ಇವರೇ ಎದ್ದು ಬರೋ ಎಲ್ಲಿ ಅದು ನಾವು ನೋಡಲಿಲ್ಲ. ಇದಕ್ಕೆ ಅಲ್ಲಿಗೆ ಬಂದಾಗ ಒಂದು ನಾಳೆ ಅಭ್ಯಾಸ ಆಗಿಬಿಡ್ತದೆ. ಇನ್ನು ಬರೋ ಮುಂಚೆ ಆಲೋಚನೆ ಮಾಡ್ತಾರೆ, ನಾವು ಬಂದರೂ ಕೂಡ ಇಲ್ಲಿ ಪಾಸ್ ಬಂದರೆ ಬರುವುದಿಲ್ಲ, ಸ್ವಲ್ಪ ಸರಿ ಇರ್ತಾರೆ. ಸೊ ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ, ಅಷ್ಟೇ ನನ್ನ ಕರ್ತವ್ಯನಲ್ಲಿ ಮಾಡಿದ್ದೇನೆ, ಸ್ಪೀಕರ್ ಆಗಿ ನನ್ನ ಕರ್ತವ್ಯದಲ್ಲಿ ಮಾಡಿದ್ದೇನೆ. ವಿಧಾನಸಭೆಯ 8ನೇ ಅಧಿವೇಶನವು ಬೆಳಗಾವಿನ ಸ್ವರ್ಣಸೌಧದಲ್ಲಿ 8ನೇ ಡಿಸೆಂಬರಿಂದ 19ನೇ ಡಿಸೆಂಬರ್ ತನಕ ಇವತ್ತು 10 ದಿನಗಳ ಕಾಲ ಇವತ್ತು ನಡೆದಿದ್ದು ಸುಮಾರು 57 ಗಂಟೆ 35 ನಿಮಿಷ ಕಾಲ ಕಾರ್ಯಕಲಾಪ ಇವತ್ತು ನಡೆದಿದೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಒಟ್ಟಿಗೆ 23 ವಿಧೇಯಕಗಳು ಬಿಲ್ಲುಗಳಿದಲ್ಲಿ ಪಾಸಾಗಿದೆ. ಅದರಲ್ಲಿ 22 ಅಲ್ಲಿ ಮಂಡನೆಯಾಗಿ ಪರ್ಯಾಲೋಚನೆಯಾಗಿ ಇವತ್ತು ಅದು ಪಾಸಾಗಿದೆ. ಒಂದು ಕಳೆದ ನಮ್ಮ ಕಂದಾಯ ಸಂಬಂಧಪಟ್ಟ ಬಿಲ್ ಕಳೆದ ಅಧಿವೇಶನದಲ್ಲಿ ಅಸೆಲೆಕ್ಟ್ ಕಮಿಟಿಗೆ ಸಲ್ಲಿಸಲಾಗಿತ್ತು. ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಂಡಿಸಿ ಅದನ್ನು ಕುಡಿಯುತ್ತೆ ಅಪ್ರೂವ್ ಕುಡಿಯುತ್ತೆ ಮಾಡಿ ಬಹುತೇಕ 39 ಸದಸ್ಯರುಗಳು ಉತ್ತರ ಕರ್ನಾಟಕದ ಬಗ್ಗೆ ವಿಷಯ ಚರ್ಚೆ ಮಾಡಿದ್ದಾರೆ. 17 ಗಂಟೆ 2 ನಿಮಿಷ ಕಾಲ ಉತ್ತರ ಕರ್ನಾಟಕಕ್ಕೆ ಇವತ್ತು ಚರ್ಚೆಗೆ ಮತ್ತು ಅಲ್ಲಿ ಸಮಸ್ಯೆಗೆ ಇವತ್ತು ಸದಸ್ಯರಿಗೆ ಅದರ ಬಗ್ಗೆ ಚರ್ಚಿಸಲು ಅವಕಾಶ ನೀಡಲಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ. ಒಂದು ಇವತ್ತು ನಿಲುವಳಿ ಏನು ಮಂಡನೆ ಆಗಿತ್ತ ಅದನ್ನು ಬಸ್ ನಾವು 6 ಕನ್ವರ್ಟ್ ಮಾಡಿ ಲಾ ಆ್ಯಂಡ್ ಆರ್ಡರ್ ಇನ್ನಿತರ ಬಗ್ಗೆ ಚರ್ಚೆ ನಡೆದುಕೊಂಡು ಮಾನ್ಯ ಗೃಹ ಸಚಿವರು ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ವಿವಿಧ ಅರ್ಜಿಗಳು ವಿವಿಧ ಸದನದ ಸಮಿತಿ ಅರ್ಜಿಗಳನ್ನು 22 ಅರ್ಜಿಗಳನ್ನು ಕೂಡ ಇವತ್ತು ಸಲ್ಲಿಸಲಾಯಿತು. ಬಹುಶಃ ಇವತ್ತು ಒಟ್ಟು 2109 ಪ್ರಶ್ನೆಗಳನ್ನು ಸದಸ್ಯರು ಇವತ್ತು ಕೇಳಿದ್ದು ಸ್ವೀಕರಿಸಲಾಗಿದ್ದು, ಅದರಲ್ಲಿ ನಮ್ಮ ಬಹುತೇಕ ಆ ಒಂದು ಸದಸ್ಯರ ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ. ಗುರುತಿನ ಚುಕ್ಕೆ ಗುರುತಿನ ಪ್ರಶ್ನೆ ಇವತ್ತು 135 ಪ್ರಶ್ನೆಗಳ ಪೈಕಿ 134 ಪ್ರಶ್ನೆಗಳು ಕೂಡ ಇವತ್ತು ಉತ್ತರಿಸಲಾಗಿದೆ. ಅದೇ ರೀತಿ ನಿಯಮ 31ರಡಿ ಇವತ್ತು 180 ಸೂಚನೆಗಳನ್ನು ಸ್ವೀಕರಿಸಲಾಗಿದ್ದು 70 ಸೂಚನೆಗಳ ಬಗ್ಗೆ ಇವತ್ತು ಮಂಡಿಸಿ ಚರ್ಚಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ 2 ಸಬ್ಜೆಕ್ಟ್ ತಗೊಂಡು ಇವತ್ತು ನಾವು ಚರ್ಚೆ ಮಾಡಲಾಗಿದೆ. ಗಮನ ಸೆಳೆಯುವ ಸೂಚನೆ 368ರಲ್ಲಿ 228 ಸೂಚನೆ ಕೂಡ ಉತ್ತರಿಸಲಾಗಿದೆ. ಹಾಗೂ ವಿವಿಧ 6 ನಿರ್ಣಯಗಳು ತಮಗೆ ಈಗಾಗಲೇ ತಿಳಿದಿರುವಂತೆ 6 ನಿರ್ಣಯಗಳನ್ನು ಕೈಗೊಂಡು ಅದನ್ನು ಬಹುಶಃ ಕೇಂದ್ರ ಸರ್ಕಾರಕ್ಕೆ ನಾವಿವತ್ತು ಸಲ್ಲಿಸಿದ್ದೇವೆ. ಅದೊಂದು ಏಮ್ಸನ್ನು ರಾಯಚೂರು ಸ್ಥಾಪನೆ ಮಾಡೋದಿರಲಿ, ಕಲ್ಯಾಣ ಕರ್ನಾಟಕಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡೋದು ಇರಲಿ, ಈ ವಿವಿಧ 6ಅನ್ನು ಇವತ್ತು ನಿರ್ಣಯ ಮಾಡಿ ಇವತ್ತು ಪಾಸ್ ಮಾಡಲಾಗಿದೆ. ಆದ ಕಾರಣ ಬಹುಶಃ ಒಂದು ಅತ್ಯಂತ ಯಶಸ್ವಿಯ ಒಂದು ಉತ್ತಮವಾದ ವಾತಾವರಣದಲ್ಲಿ ಸಮರ್ಪಕ ಈ 10 ದಿವಸದ ಕಾಲ ಸಮರ್ಪಕ ಚರ್ಚೆ ನಡೆಸಿಕೊಂಡು ಒಂದು ಅಧಿವೇಶನ ಆಗಿದ್ದುಕೊಂಡು ನಾನೆಲ್ಲರಿಗೂ ಕೂಡ ನಮ್ಮ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಸಚಿವರಿಗೂ ಶಾಸಕರಿಗೂ ಪ್ರತಿಪಕ್ಷದ ಮುಖ್ಯಸ್ಥರಿಗೂ ಮತ್ತೆಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಲೆಜಿಸ್ಲೇಚರ್ನ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೂ ಮಾಧ್ಯಮದ ಮಿತ್ರರಿಗೂ ಮತ್ತು ವಿಶೇಷವಾಗಿ ಬೆಳಗಾವಿನ ಅದು GC ಇರಲಿ SP ಇರಲಿ ಕಮಿಷನರ್ ಜೊತೆಯಲ್ಲಿ ಬೆಳಗಾವಿನ ಊರ ಜನತೆ ಕೂಡ ನನ್ನ ಜೊತೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ.